ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು, ವಿದ್ಯಾವಂತರಾಗಬೇಕು. ಈಗ ನಾನೆಲ್ಲ ನೋಡಿದೆ, ಇವರು ಇಂಥವರು ಚಾಮರಾಜನಗರ ಜಿಲ್ಲೆಯವರು ಆ 2,000 ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲದು ಯಾರೋ ಕೊಟ್ಟರು. ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು, ರಾಮಯ್ಯ ಅದೆಲ್ಲದು ನೋಡಿದ್ದೇನಮ್ಮ? ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೊಡಪ್ಪ ಇಲ್ಲಿ. ಇದೆಲ್ಲಯ್ಯ ತರಕಾರಿ ಬೆಳೆದಿರ್ತಾರಲ್ಲ ಅವರು. ಈಗ ನಾವು ಅದ್ರ ಜೊತೆಗೆ ಮಕ್ಕಳನ್ನೆಲ್ಲ ಓದಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ, ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಗೊತ್ತಾಯ್ತೇನೆ? ನಿಮ್ಮ ತಾಯಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಕೈ ಎತ್ತಿ ನೋಡೋಣ, ಎಷ್ಟು ಜನಕ್ಕೆ ಬರ್ತದೆ ನೋಡು. ನಿಮ್ಗೆಲ್ಲ ಯಾಕೆ 2,000 ಕೊಡ್ತೀವಿ ಅಂತಂದ್ರೆ, ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಪ್ರತಿ ತಿಂಗಳು ಕೊಡ್ತೀವಿ. ಇದಕ್ಕೋಸ್ಕರ 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. ಎಷ್ಟು? 30,000 ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಅವ್ರ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅನ್ನೋ ಕಾರಣ. ಅದು ಒಂದು ಕಾರಣ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಈಗ ನಾನು ಓದಿರ್ಲಿಲ್ಲ ಅಂತ ಇಟ್ಕೋಣ, ಇಲ್ಲಿ ಇಟ್ಟಿಗೆ ಮಾತಾಡಕ್ಕಾಯ್ತಿತ್ತ? ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ಆಯ್ತಿರ್ಲಿಲ್ಲ ಅಲ್ವಾ? ನಾನು ಲಾ ಓದಿರೋದ್ರಿಂದ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ರಾಚಯ್ಯನವರು ಲಾ ಓದಿರೋದ್ರಿಂದ ಮಂತ್ರಿ ಆಗಿದ್ರು, ಗವರ್ನರ್ ಆಗಿದ್ರು. ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ IPS ಆಫೀಸರ್ ಆಗಿದ್ರು. ಇಲ್ಲರ ಇಲ್ಲ ಆಗ್ತಿತ್ತಪ್ಪ. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೋಬೇಕು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು. ಅದರಲ್ಲೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು, ವಿದ್ಯಾವಂತರಾಗಬೇಕು. ಈಗ ನಾನೆಲ್ಲ ನೋಡಿದೆ, ಇವರು ಇಂಥವರು ಚಾಮರಾಜನಗರ ಜಿಲ್ಲೆಯವರು ಆ 2,000 ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲದು ಯಾರೋ ಕೊಟ್ಟರು. ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು, ರಾಮಯ್ಯ ಅದೆಲ್ಲದು ನೋಡಿದ್ದೇನಮ್ಮ? ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೊಡಪ್ಪ ಇಲ್ಲಿ. ಇದೆಲ್ಲಯ್ಯ ತರಕಾರಿ ಬೆಳೆದಿರ್ತಾರಲ್ಲ ಅವರು. ಅಂದ್ರೆ ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು. ನೀವು 2,000 ಕೊಡ್ತಾ ಇದ್ದೀರಿ, ಅತ್ತೆ ಸೊಸೆಗೆ ಜಗಳ ತಂದಿಟ್ಬಿಡ್ತೀರಿ. ಎಲ್ಲಿ ಇದು? ಯಾವುದಿದು? ಮೂಡಹಳ್ಳಿನಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ. ಯಾಕಂತಂದ್ರೆ 1,22,000 ಕೋಟಿ ಅಲ್ಲ, 1,22,00,000 1,22,00,000 ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ.
1,22,00,000 ಮಹಿಳೆಯರು. ನಿಮಗಿಲ್ಲ, ಸರ್ಕಾರಿ ನೌಕರಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವೋ ಅದೆಲ್ಲ ಮಹಿಳೆಯರಿಗೆ ಸಿಗುತ್ತೆ. ನೋಡಿ, ಇದು ನಾನು ಬೆಳಿಗ್ಗೆ ನೋಡಿದೆ. ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ. ಗೊತ್ತಾಯ್ತೇನಮ್ಮ, ನೀನೇ ನೋಡಿಲ್ಲ ಅಂತ ಇದೆಯಾ? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಅಲ್ವಾ? ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೊಂಡ್ಬಂದ್ರಪ್ಪ ತಮ್ಮ? ಈಗ ಟೀಕೆ ಮಾಡೋರು ತಗೊಂಡ್ಬಂದಿದ್ರ? ಅನ್ನಭಾಗ್ಯ ಸ್ಕೀಮ್ ತಂದವ್ರು ಯಾರು? ನಾನು 5 kg ಅಕ್ಕಿಯನ್ನ ಉಚಿತವಾಗಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದು. ಯಾಕಂತಂದ್ರೆ ಬಡವರು ಕೂಡ 2 ಹೊತ್ತು ಊಟ ಮಾಡಬೇಕು. ಯಾರು ಹಸಿದು ಮಲಗಬಾರ್ದು. ಯಾರು ಹಸಿದು ಮಲಗಬಾರ್ದು. 5 kg ಇಂದ 7 kg ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ 7 kg ಇಂದ 5 kg ಯಾರು ಗೊತ್ತಾ? ಈ ಟೀಕೆ ಮಾಡ್ತಾರಲ್ಲ ಅವರೇ ಗಿರಾಕಿಗೆ. 7 kg ಇಂದ 5 kg ಇಳಿಸಿದ್ರು. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದೆ, 5 kg ಬದಲು 10 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. 10 kg. ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ 1 kg ಅಕ್ಕಿಗೆ. ಕೊಡ್ರಿ, ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ. ನೀವು ಇಟ್ಕೊಂಡಿದ್ದೀರಿ, ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀರಿ FCI ನಲ್ಲಿ. 34 ರೂಪಾಯಿ 1 kg ಕೊಡ್ತೀವಿ, ಪುಕ್ಕಟೆ ಕೊಡಬೇಡಿ. 5 kg ಕೇಳಿದ್ರೆ ಇಲ್ಲ ಅಂದ್ಬಿಟ್ರು, ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ನಾನು ಒಬ್ಬರಿಗೆ BPL ಕಾರ್ಡ್ ಹೋಲ್ಡರ್ಸ್, ಪ್ರತಿಯೊಬ್ಬ ವ್ಯಕ್ತಿಗೆ 34 ರೂಪಾಯಿನಂತೆ 5 kgಗೆ 170 ರೂಪಾಯಿ ಕೊಡ್ತಾ ಇದ್ದೀನಿ ಈಗ. ಅಲ್ವಾ? ಸಾಕಾಗ್ತಾ ಇದೆ ಅಲ್ವಾ? ಸಾಕಾಗುತ್ತಲ್ವಾ? ಒಬ್ಬರಿಗೆ 5 kg ಅಕ್ಕಿ 170 ರೂಪಾಯಿ. 1 ಲಕ್ಷದ ಸುಮಾರು 4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. 4.5 ಕೋಟಿ. 1,62,000 ಜನರಿಗೆ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್ ಯಾರು ಕೊಟ್ಟಿದ್ರ? ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಳ್ಳಿನಲ್ಲಿ ಹುಟ್ಟಿ ಕಷ್ಟ ಗೊತ್ತಿದ್ದರಿಂದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರ್ಯಾರು ಫ್ರೀ ಕರೆಂಟ್ ಬಿಲ್ ಕಟ್ಟದೆ ಇರೋರು ಕೈ ಎತ್ತಿ ನೋಡೋಣ. ನೀವೆಲ್ಲ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ಟಾಗಿಲ್ಲ. 200 ಯೂನಿಟ್ ವರೆಗೆ ಎಲ್ಲ ವಿದ್ಯುತ್ ಶಕ್ತಿ ಬಂದಿದ್ದಾರ? ಎಲ್ಲ ಬಂದಿದ್ಲಲ್ಲಮ್ಮ. ಎಲ್ಲ ಒಬ್ರು ಕಟ್ಟಾಗಿಲ್ಲ. ನೀನ್ ಕಟ್ತಿದ್ಯಾ? 200 ಯೂನಿಟ್ಗಿಂತ ಜಾಸ್ತಿ ಇದ್ರೆ ಕಟ್ತೀಯ. 200 ಯೂನಿಟ್ ಒಳಗಡೆ ಇರೋರು, ಪ್ರತಿ ತಿಂಗಳು 200 ಯೂನಿಟ್ ಒಳಗಡೆ ಇರೋರು 1,62,00,000 ಕುಟುಂಬಗಳು. ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ ಎಷ್ಟು? 7 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 1,62,00,000 ಕುಟುಂಬಗಳು. ಒಂದು ಕುಟುಂಬ ಅಂದ್ರೆ ಎಷ್ಟು? 4 ಜನ ಅಂತ ಅನ್ಕೊಂಡ್ರು 1,00,00,000 ಸುಮಾರು 6
16x4 ಎಷ್ಟಾಯ್ತಮ್ಮ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.